ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಏನಪ್ಪ ಅಂದರೆ ಒಂದು ರ್ಯಾಂಡಮಾಗಿ ವೀಡಿಯೋ ಮಾಡೋಣ. ಏನು ವೀಡಿಯೋ ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಹಾಗಾಗಿ ನಮ್ಮ ಅತ್ತೆ ಮನೆಗೆ ಹೋಗ್ತಾಯಿದ್ವಿ. ಅಂದರೆ ಅಪ್ಪ ತಂಗಿ ಇಲ್ಲೇ ಇರೋದು, ನಮ್ಮ ಮನೆಗೆ ಹತ್ರನೇ ಇರೋದು. ಹಾಗಾಗಿ ಹೋಗ್ತಾ ಇದ್ವಿ ನಾನು ಮತ್ತು ನನ್ನ ಮಗಳು ಇಬ್ಬರು ಹೋಗಿ ಸ್ವಲ್ಪ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋಣ. ಮನೇಲಿತ್ತು ನಮಗೂ ಬೇಜಾರಾಗೋಗಿತ್ತು, ಹಾಗಾಗಿ ಹೋಗ್ತಾ ಇದ್ದೀವಿ. ನೋಡಿ ಇವಳು ನನ್ನ ಮಗಳು. ನಾನಂತೂ ಆಲ್ಮೋಸ್ಟ್ ನಡ್ಸ್ಕೊಂಡೇ ಕರ್ಕೊಂಡು ಹೋಗ್ತಿರ್ತೀನಿ ಎಲ್ಲಾದರೂ. ಯಾಕೆಂದರೆ ಯಾವಾಗಲೂ ನಮ್ಮ ಮಕ್ಕಳನ್ನ ಎತ್ಕೊಂಡು ಹೋಗ್ತಿದ್ರೆ ಮತ್ತು ಎಲ್ಲನೂ ಹೋದಾಗ ಯಾವಾಗಲೂ ಎತ್ಕೊ ಅಂತಲೇ ಹೇಳ್ತಿರ್ತಾರೆ. ಹಾಗಾಗಿ ನಾನು ಆದಷ್ಟು ನಡೆಸೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಆರಾಮಾಗಿ ನೋಡ್ಕೊಂಡು ಬರ್ತಾಳೆ ಅವಳು. ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ದೊಡ್ಡ ವಿಚಾರನೇ ಅಲ್ಲ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಡೈಲಿ ಏನು ಕಂಟೆಂಟ್ ಕೊಡಬೇಕು, ಹೇಗೆ ಮೇಂಟೈನ್ ಮಾಡಬೇಕು, ಯಾವ ಥರ ವೀಡಿಯೋಸ್ ಮಾಡಿದ್ರೆ ನಮ್ಮ ಜನಕ್ಕೆ ಬೇಗ ರೀಚ್ ಆಗ್ತೀವಿ, ಯಾವ ಥರ ವೀಡಿಯೋಸ್ ಮಾಡಿದ್ರೆ ವ್ಯೂಸ್ ಬರುತ್ತೆ, ಲೈಕ್ಸ್ ಬರುತ್ತೆ ಅನ್ನೋದನ್ನೇ ಯೋಚನೆ ಮಾಡ್ತಾಯಿರ್ತೀವಿ. ಏನೇ ಮಾಡಿದ್ರೂ ನಮಗೆ ಒಳ್ಳೆ ಕಂಟೆಂಟ್ ಸಿಗುತ್ತಾ ಇಲ್ವಾ ಅನ್ನೋದೇ ಒಂದು ಟೆನ್ಷನ್ ಆಗೋಗಿರುತ್ತೆ. ಮತ್ತು ನಾವು ಏನೇ ಒಂದು ವಿಡಿಯೋ ಮಾಡಿದ್ರು ಅದಕ್ಕೆ ಎಷ್ಟು ಎಫರ್ಟ್ ಹಾಕಿ ಮಾಡಿದ್ರು ವ್ಯೂಸ್ ಬಂದಿಲ್ಲ ಅಂದಾಗ ತುಂಬಾ ಬೇಜಾರಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ದೊಡ್ಡ ಸೆಲೆಬ್ರಿಟಿಗಳಲ್ಲ, ಅಷ್ಟು ಬೇಗ ಜನಕ್ಕೆ ರೀಚ್ ಆಗೋದಕ್ಕೆ. ನಾವು ರೀಚ್ ಆಗಬೇಕು ಅಂದರೆ ನಾವು ಸ್ವಲ್ಪ ಎಫರ್ಟ್ ಹಾಕ್ಬೇಕು ಇನ್ನೂ ಸ್ವಲ್ಪ. ನೋಡಿ ಇವನೇ ನಮ್ಮ ಚಿಕ್ಕತ್ತೆ ಮಗ ದಿಲೀಪ ಅಂತ ಹೇಳ್ಬಿಟ್ಟು. ನಾವೀಗ ಬಂದಿರೋದು ನಮ್ಮ ದೊಡ್ಡತ್ತೆ ಮನೆಗೆ. ಇವನು ಸ್ಕೂಲ್ ಮುಗಿಸ್ಕೊಂಡು ಇಲ್ಲೇ ಇರ್ತಾನೆ. ಇವತ್ತು ಸ್ಕೂಲ್ ಇರಲಿಲ್ವಲ್ಲ, ಹಾಗಾಗಿ ಬಂದಿದ್ದಾನೆ ಇಲ್ಲೇ. ಹಾಗೆ ಇದೇ ನಮ್ಮ ಮನೆ, ನಮ್ಮ ಅತ್ತೆ ಮನೆ. ಸ್ವಲ್ಪ ಮುಂದೆ ಒಂದು ಮನೆ ಖಾಲಿ ಇತ್ತು ಅಂತ ಹೇಳ್ಬಿಟ್ಟು, ನೋಡಿ ಮೇಲೆ ನಮ್ಮ ಅತ್ತೆ ಇದ್ದಾರೆ, ಅವರೇ ಮನೆ ಖಾಲಿ ಇತ್ತು ಅಂದ್ಬಿಟ್ಟು ನೋಡ್ಕೊಬರೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ. ನಮಗೊಂದು ಮನೆ ಬೇಕಾಗಿತ್ತು, ಸಿಂಗಲ್ ಬೆಡ್ರೂಮ್ ಮನೆ. ಹಾಗಾಗಿ ನೋಡ್ಕೊಬರೋಣ ಅಂತ ಕರ್ಕೊಂಡು ಹೋಗಿದ್ದೀನಿ ಅವನ್ನ. ಮತ್ತು ನಮಗೆ ಮನೆ ಇಷ್ಟ ಆಗಿಲ್ಲ ಅಂತ ರಿಟರ್ನ್ ಬಂದುಬಿಟ್ವಿ. ನೋಡಿ ಇವರೇ ನಮ್ಮ ಅತ್ತೆ ಮನೆಗೆ ಬಂದಿದ್ದೀವಿ. ಅವರು ನನ್ನ ಮಗಳಿಗೆ ಏನೇನೋ ಹಾಕ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದಾರೆ ರೀಲ್ಸ್ ಮಾಡೋಕ್ಕೆ. ಏನೇನು ಎಫರ್ಟ್ ಆಗ್ತಾಯಿದ್ದಾರೆ ನೋಡಿ. ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಏನೇನೋ ರೆಡಿ ಮಾಡಿ ಒಂದಷ್ಟು ವೀಡಿಯೋಸ್ ಮಾಡ್ಕೊತಿದ್ರು. ಅವರಿಗೆ ನಮ್ಮ ಮನೇಲಿ ಇವಳೊಬ್ಬಳೇ ಇವಾಗ ಪುಟಾಣಿ ಪಾಪು ಇರೋದು. ಎಲ್ಲ ದೊಡ್ಡವರಾಗ್ಬಿಟ್ಟಿದ್ರೆ, ಹಾಗಾಗಿ ನಮ್ಮ ಮನೇಲಿ ಎಲ್ರಿಗೂ ಇವಳಂದರೆ ತುಂಬಾ ಇಷ್ಟ. ನಮ್ಮ ಮನೆಗಳಲ್ಲಿ ಇವಳೆ ತುಂಬ ಚಿಕ್ಕ ಹುಡುಗಿ ಅಂದರೆ, ಹಾಗಾಗಿ ಎಲ್ಲರೂ ತುಂಬ ಇಷ್ಟ. ಎಷ್ಟು ಜನ ಬರ್ತಾರೋ ವಾರಕ್ಕೆ ನೋಡೋದಕ್ಕೆ ಇವಳಿಗೋಸ್ಕರ ಅಂತಲೇ ನಮ್ಮ ಅತ್ತೆಯವರು, ನಮ್ಮ ಚಿಕ್ಕಪ್ಪವರು, ನಮ್ಮ ಚಿಕ್ಕತ್ತೆ ಎಲ್ಲರೂ ಬರ್ತಾಯಿರ್ತಾರೆ ಪಾಪ ನೋಡೋದಕ್ಕೆ ಇವಳನ್ನ. ಅಷ್ಟು ಫೇವ್ರೆಟ್ ಇವಳು. ಹೇಗೂ ರೆಡಿ ಮಾಡಿದರು ಅಂದ್ಬಿಟ್ಟು ನಾನು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ರೀಲ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ಮೈಲ್ ಮಾಡ್ತಿದ್ಲು. ಸ್ವಲ್ಪ ವೀಡಿಯೋಸ್ ಮಾಡ್ಕೊತಿದ್ದೆ. ಹಾಗೆ ನನ್ನದು ಒಂದು ಸ್ವಲ್ಪ ಇನ್ಸ್ಟಾಗ್ರಾಮ್ಗೆ ವೀಡಿಯೋಸ್ ಬೇಕಾಗಿತ್ತು. ದಿಲೀಪನ ಜೊತೆ ಸ್ವಲ್ಪ ವೀಡಿಯೋಸ್ ಮಾಡಿ ಅವನದು ಒಂದಷ್ಟು ವೀಡಿಯೋಸ್ ಮಾಡಿ ಕೊಟ್ಟೆ. ಹಾಗೆ ಸ್ವಲ್ಪ ನಂದು ಅಫಿಲಿಯೇಟ್ ಮಾರ್ಕೆಟಿಂಗ್ದು ವೀಡಿಯೋಸ್ ಮಾಡಿಕೊಂಡು ಮತ್ತೆ ಮನೆಗೆ ರಿಟರ್ನ್ ಆದೆ. ಇದಾಗಿತ್ತು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.